ಓಂ ಶ್ರೀ ನಂದಿಕೇಶ್ವರಾಯ ನಮಃ. ಎಲ್ಲ ವೀಕ್ಷಕ ಮಹಾಶಯರಿಗೆ ದಿವ್ಯ ದೇಗುಲ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾವು ಈ ಸಂಚಿಕೆಯಲ್ಲಿ ಮೆಕ್ಕೆಕಟ್ಟು ಶ್ರೀ ನಂದಿಕೇಶ್ವರ ದೇವಾಲಯದ ಕಿರು ಚಿತ್ರಣವನ್ನು ನಿಮ್ಮುಂದಿಡಲಿಕ್ಕಿದ್ದೇವೆ. ರಾಜ್ಯದಲ್ಲಿಯೇ ವಿಶಿಷ್ಟವಾದ ಮರದ ಊರುಗಳಿಗೆ ಖ್ಯಾತಿ ಪಡೆದ ಕ್ಷೇತ್ರ ಶ್ರೀ ನಂದಿಕೇಶ್ವರ ದೇವಸ್ಥಾನ ಮೆಕ್ಕೆಕಟ್ಟು. ಉಡುಪಿ ಜಿಲ್ಲೆಯ ಉತ್ತರಕ್ಕಿರುವ ಬಾರ್ಕೂರಿನಿಂದ 8 ಕಿಲೋಮೀಟರ್ ಉತ್ತರದಲ್ಲಿರುವ ಶಿರಿಯಾರ ಗ್ರಾಮದಲ್ಲಿ ರಾಜ್ಯ ಹೆದ್ದಾರಿಯಿಂದ ಅರ್ಧ ಕಿಲೋಮೀಟರ್ ಪೂರ್ವಕ್ಕೆ ಕ್ರಮಿಸಿದರೆ ನಮಗೆ ಸಿಗುವ ಭವ್ಯ ಕಾರಣಿಕ ದೇವಾಲಯವೇ ಮೆಕ್ಕೆಕಟ್ಟು ಶ್ರೀ ನಂದಿಕೇಶ್ವರ ದೇವಾಲಯ. ಇದು ಬಹಳಷ್ಟು ಕಾರಣಿಕ ಪ್ರಸಿದ್ಧ ಕ್ಷೇತ್ರ, ಹಾಗೆ ನೂರಾರು ವರ್ಷಗಳ ಇತಿಹಾಸವನ್ನು ಹೊಂದಿದ ದೇವಸ್ಥಾನ ಎಂಬುದು ನಿಸ್ಸಂದೇಹ. ಇಲ್ಲಿನ ಸ್ಥಳ ಪುರಾಣದ ಬಗ್ಗೆ ಹೇಳುವುದಾದರೆ, ಈ ದೇವಾಲಯಕ್ಕೆ ಪೌರಾಣಿಕ ಹಿನ್ನೆಲೆಗಳಿವೆ. ಹಿಂದೆ ಜಾಬಾಲಿ ಸತ್ಯಕಾಮ ಋಷಿಗಳ ಆದೇಶದ ಮೇರೆಗೆ ಮಹಾರಾಜನೊಬ್ಬ ಅಶ್ವಮೇಧ ಯಾಗ ಮಾಡಲು ಈ ಸ್ಥಳವೇ ಸೂಕ್ತವೆಂದು ಪರಿಗಣಿಸಿ ಕುದುರೆಯನ್ನು ಶಿರಿಯಾರ ಗ್ರಾಮದ ಒಂದು ತುದಿಯಲ್ಲಿ ಕಟ್ಟಿಹಾಕಿ ಯಜ್ಞಕ್ಕೆ ಬೇಕಾದ ಮೇಕೆಗಳನ್ನು ಈಗ ದೇವಸ್ಥಾನ ಇರುವ ಸ್ಥಳದಲ್ಲಿ ಕಟ್ಟಿಹಾಕಿ ನಂದಿಕೇಶ್ವರನ ಅನುಗ್ರಹದಿಂದ ಯಾಗವನ್ನು ವಿಘ್ನಗಳಿಲ್ಲದೆ ನೆರವೇರಿಸಿದನು. ಮೇಕೆಯನ್ನು ಕಟ್ಟಿದ ಜಾಗವೇ ಮುಂದೆ ಮೆಕ್ಕೆಕಟ್ಟು ಎಂದು, ಕುದುರೆ ಕಟ್ಟಿದ ಜಾಗವೇ ಕುದುರೆಕಟ್ಟು ಎಂದು ಪ್ರಸಿದ್ಧವಾಯಿತು. ಇಲ್ಲಿನ ಕಾಷ್ಟ ವಿಗ್ರಹಗಳು, ಇದೊಂದು ಅದ್ಭುತ ಕ್ಷೇತ್ರ ಎಂದು ಹೇಳಬಹುದು. ಇಲ್ಲಿ ಅಗಣಿತ ಸಂಖ್ಯೆಯ ಮರದ ವಿಗ್ರಹಗಳಿವೆ. ಎಷ್ಟೊಂದು ಸಂಖ್ಯೆಯ ದೈವ ದೇವರುಗಳ ಬಗೆ ಬಗೆಯ ವಿಗ್ರಹಗಳು ಇಲ್ಲಿವೆ. 172 ಮರದ ನಾಜೂಕು ಕೆತ್ತನೆಯ ಪ್ರತಿಮೆಗಳಿವೆ. ಕ್ಷೇತ್ರದ ಪ್ರಧಾನ ದೇವರು ಶ್ರೀ ನಂದಿಕೇಶ್ವರ. ವೃಷಭಾಕಾರದ ನಂದಿಯ ಭವ್ಯ ವಿಗ್ರಹಕ್ಕೆ ಹೇರಿನಂದಿ ಎಂದು ಕರೆಯುತ್ತಾರೆ. ನಂದಿಕೇಶ್ವರನ ಬಲಭಾಗದಲ್ಲಿ ಪಂಚಮಮುಖ ನಂದಿಯ ಮೇಲೆ ದುರ್ಗಿ, ಎಡಭಾಗದಲ್ಲಿ ಪಾರ್ಶ್ವಮುಖ ನಂದಿ ಮತ್ತು ಆಕಾಶನಂದಿ, ತ್ರಿಮುಖ ನಂದಿ, ಬಾಲನಂದಿ, ಯಕ್ಷ, ಯಕ್ಷಿಣಿ, ದ್ವಿಮುಖೇಶ್ವರ, ನಾಗೇಶ್ವರ, ಧೂಮ್ರಾಕ್ಷ, ಅರ್ಭಕೇಶ್ವರ, ಧಾರಕೇಶ್ವರಿ ಮುಂತಾದ 27 ವಿಗ್ರಹಗಳಿವೆ. ದ್ವಾರದಲ್ಲಿ ದ್ವಾರಪಾಲಕರ ವಿಗ್ರಹಗಳು, ವೀರಭದ್ರ, ಭೃಂಗಿ, ಶೃಂಗಿ ಮೊದಲಾದ ಗಣಗಳ ವಿಗ್ರಹಗಳು. ಹೊರದ್ವಾರದಲ್ಲಿ ಜಟಾಧರ, ಹನುಮಂತ, ಒಕುಟನಾಥ ವಿಗ್ರಹಗಳು. ಮೇಲ್ಛಾವಣಿಯಲ್ಲಿ ಸವಾಹನ ಪರಿವಾರ, ಬ್ರಹ್ಮಾದಿ ಸಪ್ತ ಮಾತೃಕ ಗಣಗಳ ವಿಗ್ರಹಗಳಿವೆ. ಎದುರುಗಡೆ ಕ್ಷೇತ್ರಪಾಲನ ದೊಡ್ಡ ಶಿಲಾಸ್ತಂಭವಿದೆ. ಬಾಗಿಲ ಬೊಬ್ಬರಿನ ಶಿಲಾವಿಗ್ರಹ ಒಂದನ್ನು ಹೊರತುಪಡಿಸಿದರೆ ಉಳಿದೆಲ್ಲವೂ ಮರದ ವಿಗ್ರಹಗಳೇ. ದೇವಸ್ಥಾನದ ಮುಂಭಾಗದ ಎಡಬದಿಯಲ್ಲಿ ಪ್ರೇತಸ್ಥಾನ, ಹೆಬ್ಬಾಗಿಲು ಹೊರಗೆ ಕಿರಾತರಾಜ ಹಾಗೂ ಇತರೆ ರಕ್ತಹಾರಿ ಗಣಗಳು ಇದ್ದು ಇವುಗಳಿಗೆ ಬ್ರಾಹ್ಮಣೇತರರಿಂದ ಪೂಜಾ ಬಲಿಗಳು ನಡೆಯುತ್ತದೆ. ಇಲ್ಲಿನ ಗೆಂಡೆ ಸೇವೆ, ಇಲ್ಲಿಯ ಯಜ್ಞಕುಂಡದಲ್ಲಿ ಗೌರಿಯು ಅಗ್ನಿ ಪ್ರವೇಶ ಮಾಡಿದ ಸಂಕೇತವಾಗಿ ಈಗಲೂ ಇಲ್ಲಿ ಸಾರ್ವಜನಿಕರಿಂದ ಗೆಂಡ ಸೇವೆ ನಡೆಯುತ್ತದೆ. ಗೆಂಡ ಸೇವೆಯಲ್ಲಿ ವಿಶ್ವಕರ್ಮರ ಪಾತ್ರ ಪ್ರಮುಖವಾಗಿರುತ್ತದೆ. ವಿಶ್ವಕರ್ಮ ಸಮುದಾಯದವರು ಪ್ರತಿ ವರ್ಷ ನಡೆಯುವ ಗೆಂಡ ಸೇವೆ ಕೈಂಕರ್ಯದಲ್ಲಿ ಬಹಳ ಬೇಗನೆ ದೇವಸ್ಥಾನಕ್ಕೆ ಬಂದು ಗೆಂಡಕ್ಕೆ ಬೇಕಾಗುವ ಕಟ್ಟಿಗೆ ಮುಂತಾದವುಗಳ ತಯಾರಿ ಮಾಡಿ ಬಹಳ ಭಕ್ತಿಯಿಂದ ಗೆಂಡ ಸೇವೆ ನಡೆಸುವಲ್ಲಿ ತಮ್ಮ ಸೇವೆಯನ್ನು ಸಂತೋಷದಿಂದ ನಡೆಸಿಕೊಡುತ್ತಾರೆ. ಮೆಕ್ಕೆಕಟ್ಟು ಗೆಂಡ ಸೇವೆಗೆ ವಿಶೇಷವಾದ ಮಹತ್ವವಿದೆ. ಸಂತಾನ ಭಾಗ್ಯಕ್ಕಾಗಿ ಹರಕೆ ಹೊತ್ತವರ ಮನೋಸಂಕಲ್ಪ ಸಿದ್ಧಿಯಾಗಿ ಅವರು ಸಹಸ್ರ ಸಂಖ್ಯೆಯಲ್ಲಿ ಹರಕೆ ತೀರಿಸುತ್ತಾರೆ.
ಹೀಗೆ ನಡೆಯುವ ಜಾತ್ರಾ ಮಹೋತ್ಸವದಲ್ಲಿ 3ನೇ ದಿನ ಮಹಾಬಲಿ ಅರ್ಥಾತ್ ಶೆಡಿಕಂಬ, ಇಲ್ಲಿ ತೊಟ್ಟಿಲು ತೂಗುವ ಸೇವೆಯೂ ನಡೆಯುತ್ತದೆ. ಹೀಗೆ 3 ದಿನದ ವಿಶೇಷ ಜಾತ್ರಾ ಮಹೋತ್ಸವದಲ್ಲಿ ಡಮರು ಸೇವೆ, ಶೆಡಿ ಸೇವೆ, ಬಸವನ ಕಾಣಿಕೆ ಸೇವೆ ಮುಂತಾದ ಸೇವೆಗಳಿಗೆ ಸಾವಿರಾರು ಭಕ್ತರು ಆಗಮಿಸುತ್ತಾರೆ. ಹಾಗೆ ಇಲ್ಲಿ ನಡೆಯುವ ದರ್ಶನದ ಸೇವೆ ಬಹಳ ಹಾಗೆ ವಿಶೇಷವಾಗಿ ನಡೆಯುತ್ತದೆ. ಭಕ್ತರ ಹರಕೆ ರೂಪದಲ್ಲಿ ನಡೆಯುವ ದರ್ಶನದ ಸೇವೆ ಭಕ್ತರು ಕಷ್ಟ ಕಾರ್ಪಣ್ಯಗಳನ್ನು ದರ್ಶನದಲ್ಲಿ ತಿಳಿಸುವುದರಿಂದ ಅದಕ್ಕೆ ಸೂಕ್ತ ಪರಿಹಾರದ ಮಾರ್ಗವನ್ನು ದರ್ಶನದಲ್ಲಿ ನೀಡುತ್ತಾರೆ. ದರ್ಶನವನ್ನು ಕೆಲವು ವರ್ಷಗಳಿಂದ ಶ್ರೀದೇವರ ಸೇವೆಯಲ್ಲಿ ಕಾರಣಿಕತೆಯನ್ನು ಹೊಂದಿರುವ ಶ್ರೀ ವೆಂಕಟರಮಣ ಆಚಾರ್ಯ ಇವರು ನಡೆಸಿಕೊಡುತ್ತಾರೆ. ಈ ದೇವಸ್ಥಾನದ ಬಗ್ಗೆ ಶಾಸನಗಳಲ್ಲಿ ಉಲ್ಲೇಖ. ಕ್ಷೇತ್ರಕ್ಕೆ ಸಹಸ್ರ ವರ್ಷಗಳ ಇತಿಹಾಸವಿದೆ. ವಿಜಯನಗರದ ಅರಸು ಇಲ್ಲಿಯ ಶಿವ ಹಾಗೂ ಶಿವನ ಗಣಗಳಿಗೆ ಪೂಜಾದಿ ನಿತ್ಯ ನೈವೇದ್ಯಕ್ಕೆ ನಡೆಸಲು ಜಂಬೂರು ಶೀರ್ಣಿಗಳಲ್ಲಿ ಉಂಬಳಿ ಬಿಟ್ಟಿರುವ ಬಗ್ಗೆ ಜಂಬೂರಿನಲ್ಲಿ ಶಾಸನಗಳಿವೆ. ಇನ್ನೊಂದು ವಿಶೇಷವೇನೆಂದರೆ, ಇಲ್ಲಿದ್ದ ಪ್ರಾಚೀನ ಕಾಷ್ಟ ವಿಗ್ರಹಗಳನ್ನು ರಾಷ್ಟ್ರೀಯ ಆಸ್ತಿಯನ್ನಾಗಿ ಪರಿಗಣಿಸಿ ದೆಹಲಿಯ ರಾಷ್ಟ್ರೀಯ ವಸ್ತು ಸಂಗ್ರಹಾಲಯದಲ್ಲಿ ರಕ್ಷಿಸಿಡಲಾಗಿದೆ. ಅವುಗಳ ತದ್ರೂಪದ ರಚನೆಯನ್ನು ಮಾಡಿ ದೇಗುಲದಲ್ಲಿ ಇರಿಸಲಾಗಿರುವುದು ಕ್ಷೇತ್ರದ ಭವ್ಯವಾದ ಇತಿಹಾಸ ಘನತೆಗೆ ಹಿಡಿದ ಕೈಗನ್ನಡಿ. ದೇವಸ್ಥಾನ ಇತ್ತೀಚಿಗಿನ ವರ್ಷಗಳಲ್ಲಿ ಹಂತವಾಗಿ ಪ್ರವರ್ಧಮಾನಕ್ಕೆ ಬಂದಿದೆ. ದೇವಸ್ಥಾನದ ಪ್ರಕಾರಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ಪೌಳಿ ಪ್ರದಕ್ಷಿಣ ಪಥವನ್ನು ಅಚ್ಚುಕಟ್ಟಾಗಿ ರೂಪಿಸಲಾಗಿದೆ. ದೇವಳದ ಪಕ್ಕದಲ್ಲಿಯೇ ಭೋಜನ ಶಾಲೆಯ ನಿರ್ಮಾಣವಾಗಿದೆ. ದೇವಳದ ಎದುರು ಆಕರ್ಷಕವಾಗಿ ಶೆಡಿಕಂಬಗಳಿವೆ. ಹೀಗೆ ಹಲವಾರು ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಲಿವೆ. ಹಿಂದೆ ಈ ದೇವಳವನ್ನು ಶಿರಿಯರ ಕೊಳಕೆಬೈಲಿನ ಬಂಟರ ಪ್ರಮುಖರು ನಿರ್ಮಿಸಿದರು ಎನ್ನಲಾಗಿದೆ. ಭಕ್ತಾದಿಗಳೇ, ಇಲ್ಲಿಗೆ ಬಹಳಷ್ಟು ಪುರಾತನ ಇತಿಹಾಸವಿದೆ. ನೀವು ಒಮ್ಮೆಯಾದರೂ ಈ ದೇವಸ್ಥಾನವನ್ನು ಭೇಟಿ ಮಾಡುವುದರಿಂದ ನಿಮ್ಮ ಎಲ್ಲ ಆಶೋತ್ತರಗಳು ಈಡೇರುತ್ತದೆ. ಇಲ್ಲಿಗೆ ಬರುವ ಮಾರ್ಗ ಉಡುಪಿಯಿಂದ ಕ್ರಮಿಸಿದರೆ ಬಾರ್ಕೂರು ಸಾಯಬರಕಟ್ಟೆ ಮಾರ್ಗವಾಗಿ ಬಂದರೆ ಕುದುರೆಕಟ್ಟೆಯ ಪೂರ್ವಕ್ಕೆ ಬೃಹತ್ ಸ್ವಾಗತ ಗೋಪುರ ಕ್ಷೇತ್ರಕ್ಕೆ ಕೈಬೀಸಿ ಕರೆಯುತ್ತದೆ. ಸ್ವಾಗತ ಗೋಪುರದಿಂದ ಅರ್ಧ ಕಿಲೋಮೀಟರ್ ಕ್ರಮಿಸಿದರೆ ಸುವಿಶಾಲ ಪ್ರಾಂಗಣದೊಂದಿಗೆ ವಿಶಿಷ್ಟ ವಾಸ್ತುಶೈಲಿಯ ಪ್ರಾಚೀನ ದೈವಿ ಕ್ಷೇತ್ರವಾಗಿರುವ ಮೆಕ್ಕೆಕಟ್ಟು ಶ್ರೀ ನಂದಿಕೇಶ್ವರ ದೇವಾಲಯ ಸಿಗುತ್ತದೆ. ಭಕ್ತಾದಿಗಳೇ, ಇಲ್ಲಿವರೆಗೆ ನಮ್ಮೂರಿನ ಶ್ರೀ ನಂದಿಕೇಶ್ವರ ದೇವಾಲಯದ ಬಗ್ಗೆ ಕೆಲವೊಂದು ಮಾಹಿತಿ ಮತ್ತು ಮಹಿಮೆಗಳನ್ನು ನಿಮ್ಮುಂದಿಟ್ಟ ನಾನು ಗೋವರ್ಧನಾಚಾರ್ಯ, ಕೊಳಕೆಬೈಲು, ಸಾಯಬರಕಟ್ಟೆ. ವೀಕ್ಷಕರೇ, ಇಷ್ಟು ಹೊತ್ತು ಈ ಕಾರ್ಯಕ್ರಮ ವೀಕ್ಷಿಸಿದ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಅಭಿನಂದನೆಗಳು. ನಮಸ್ಕಾರ.